ಹಾಯ್, ನಾನಿಲ್ಲಿ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಚೂಡ ಅಂತಾರಲ್ಲ ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ನೈಲಾನ್ ಅವಲಕ್ಕಿ ಅಂತ ಬರುತ್ತಲ್ಲ, ತುಂಬ ತೆಳ್ಳಗಿರುತ್ತೆ ಅದನ್ನು ನಾನು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೆ. ಬಿಸಿಲಿಗೆ ಇಟ್ಟರು ಮತ್ತು ನಾನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ, ಚೆನ್ನಾಗಿ ಗರಿ ಗರಿ ಇರುತ್ತೆ ಅಂತ ನಾನು ಸುಮ್ಮನೆ ಹಾಗೆ ಅದನ್ನೊಂದೇ ಬಾಣಲೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮತ್ತು ತಳ ಹತ್ತಿಬಿಡುತ್ತೆ, ನೋಡ್ತಾ ಇರಬೇಕು. ಒಂದು ಸ್ವಲ್ಪ ಚಮಚದಿಂದ ಇದು ಮಾಡ್ತಾ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತಾ ಇದ್ದೀನಿ. ಅದು ಫ್ರೈ ಮಾಡಿದ್ಮೇಲೆ ನೋಡಿ ಹಿಂಗಾಗಿರುತ್ತೆ. ಅದನ್ನ ಒಂದು ಸೈಡಿಗೆ ತಗೊಂಬಿಟ್ಟು ಇಲ್ಲಿ ನಾನು ಕರಿಬೇವು ಮತ್ತು ಒಣ ಕೊಬ್ಬರಿ ಮತ್ತು ಸ್ವಲ್ಪ ಕ್ಯಾಶ್ಯೂಸ್, ಅದು ಆಪ್ಷನಲ್ಲು, ಮತ್ತು ಪುಟಾಣಿ ಅಂತಾರಲ್ಲ ಕಡಲೆ, ಶೇಂಗಾ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ ಬೇಕಾಗುತ್ತೆ. ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಮತ್ತು ಎಲ್ಲ ಏನೇನು ತೊಗೊಂಡಿರ್ತೀವಲ್ಲ ಇಂಗ್ರೀಡಿಯೆಂಟ್ಸು, ಇನ್ನೂ ಏನಾದರೂ ಬೇರೆ ಇನ್ನೂ ಆ್ಯಡ್ ಮಾಡ್ತೀರಾ ಅಂದರೆ ನಿಮ್ಮ ಇಷ್ಟ. ಕೆಲವೊಬ್ಬರೆಲ್ಲ ಬಾದಾಮಿ ಆ ಥರದ್ದೆಲ್ಲನೂ ಹಾಕ್ಕೋಬೋದು, ಅದು ಆಪ್ಷನಲ್ಲು. ಒಣ ದ್ರಾಕ್ಷಿನೂ ಇಷ್ಟಪಡ್ತಾರೆ ಕೆಲವೊಬ್ಬರು, ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಅದು ಒಣ ದ್ರಾಕ್ಷಿ ಇಷ್ಟ ಇಲ್ಲ, ಹಾಗಾಗಿ ನಾನು ಒಣ ದ್ರಾಕ್ಷಿ ಹಾಕ್ಕೊಂಡಿಲ್ಲ. ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಇಟ್ಟು ಇದಕ್ಕೇನು ಜಾಸ್ತಿ ಎಣ್ಣೆ ಏನೂ ಬೇಕಾಗಲ್ಲ. ಇದರಲ್ಲಿ ನಾನು ತೊಗೊಂಡಿರೋದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿತ್ತು, ನೀವಿನ್ನೂ ಸ್ವಲ್ಪ ಕಮ್ಮಿ ತೊಗೊಂಡ್ರೂ ಆಗುತ್ತೆ. ಇಲ್ಲಿ ನಾನೊಂದು 2-3 ಸ್ಪೂನ್ ತೊಗೊಂಡೆ, ಅದು ಕೂಡ ಜಾಸ್ತಿ ಆಯಿತು. ಈಗ ಸ್ವಲ್ಪ ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಶೇಂಗಾ, ಪುಟಾಣಿ, ಆಮೇಲೆ ಏನದು ಒಣ ಕೊಬ್ಬರಿ, ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ಎಣ್ಣೆ ಇದು ಚಟಪಟ ಅಂದಿಲ್ಲ, ಹಾಗಾಗಿ ನಾನು ವೇಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೋಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಶೇಂಗಾ ಹಾಕಿದ್ದೀನಿ, ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಹೇಳೋದು ಮರ್ತೋಯ್ತು, ಒಣಮೆಣ್ಸಿನ್ಕಾಯಿನೂ ಹಾಕಬೇಕು. ಒಣಮೆಣ್ಸಿನ್ಕಾಯಿ ಏನಪ್ಪ ಅಂತಂದರೆ ಸ್ಪೈಸಿಗೋಸ್ಕರ. ನೀವು ಬೇಕಾದರೆ ಖಾರದ ಪುಡಿನೂ ಹಾಕ್ಕೋಬೋದು, ಬಟ್ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೋಬೇಕು. ನೋಡಿ ಪುಟಾಣಿ ಹಾಕ್ತಿದ್ದೀನಿ, ಅದನ್ನು ಚೆನ್ನಾಗಿ ಕೆಂಪಾಗಬೇಕು, ಎಲ್ಲ ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಹಸಿ ಇತ್ತಂದರೆ ಚೆನ್ನಾಗಿರಲ್ಲ, ಇದ್ಮೇಲೆ ಚೆನ್ನಾಗಿ ಹುರ್ಕೊಳೋದೇ ಪ್ರೊಸೆಸ್ಸು. ಇದೇನು ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಅಲ್ಲ, ಈವ್ನಿಂಗ್ ಸ್ನ್ಯಾಕಾಗಿ ತುಂಬ ಚೆನ್ನಾಗಿರುತ್ತೆ, ಏನಾದರೂ ಹಸುವಾದಾಗ ತಿನ್ನೋಕ್ಕೆ. ಇಲ್ಲಿ ನೋಡಿ ನಾನು ಕರಿಬೇವು ಹಾಕ್ತಿದ್ದೀನಿ, ಕರಿಬೇವು ಹಾಕಿ ಮತ್ತು ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಸಿಡಿಯುತ್ತೆ, ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೋಬೇಕು. ಹುರ್ಕೊಂಡ್ಮೇಲೆ ಅರಿಶಿನ ಹಾಕ್ಕೋಬೇಕು. ನೆಕ್ಸ್ಟು ಆಲ್ಮೋಸ್ಟ್ ಎಲ್ಲರಿಗೂ ಈ ರೆಸಿಪಿ ಗೊತ್ತಿರುತ್ತೆ, ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಯೂಸ್ ಆಗಲಿ ಅಂತ ಅಪ್ಲೋಡ್ ಮಾಡ್ತಿದ್ದೀನಿ. ಫಸ್ಟು ನಾನು ನೈಲಾನ್ ಅವಲಕ್ಕಿ ಮಾಡೋಕ್ಕೆ ಹೆದರ್ಕೊತಿದ್ದೆ, ಅದು ಬಾಯಿಗೆ ಅಂಟ್ಕೊಳುತ್ತೆ ಅಂತ. ಬಟ್ ಹಾಗೇನಿಲ್ಲ, ಈ ಥರ ಮಾಡಿಕೊಂಡ್ರೆ ಬಾಯಿಗೆ ಅಲ್ಲಿಗೇನು ಅಂಟ್ಕೊಳಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಅರಿಶಿನ ಹಾಕಿದೆ, ಅರಿಶಿನ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಹಿಡಿಯುತ್ತೆ ಅಷ್ಟು ಹಾಕ್ಕೋಬೇಕು, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಹಾಕಿ ಆಮೇಲೆ ಮತ್ತೆ ಬೇಕಿದ್ದರೆ ಹಾಕ್ಕೋಬೋದು, ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ಚೆನ್ನಾಗಿ ಎಲ್ಲ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅವಲಕ್ಕಿ ಸೇರಿಸ್ಕೋಬೇಕು. ಅವಲಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಮೆಣಸಿನ್ಕಾಯಿನ ಉದ್ದುದ್ದ ಸೀಳಿ ಹಾಕಿದ್ದೀನಿ. ನೀವೇನಾದರೂ ಆ ಥರ ಇಷ್ಟ ಎಲ್ಲ ಬಾಯಿಗೆ ಸಿಗೋದು ಅಂತಂದರೆ ಈ ಥರ ಮಿಕ್ಸಿ ಮಾಡಿ ಹಾಕ್ಕೋಬೋದು, ಸ್ವಲ್ಪನ ಪೇಸ್ಟ್ ಥರ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೋದು. ಇನ್ನೊಂದು ಆ್ಯಡ್ ಮಾಡೋದು ಮರ್ತೋಗಿದ್ದೀನಿ, ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು, ನಾನು ಹಾಕಿಲ್ಲ. ಬೆಳ್ಳುಳ್ಳಿನೂ ಅದೊಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ, ನಿಮ್ಮ ಇಷ್ಟ, ಬೇಕಿದ್ದವ್ರು ಹಾಕಬೇಕು. ನಾವು ಯಾವಾಗೂ ಹಾಕ್ತೀನಿ, ಈ ಟೈಮ್ ಮರ್ತೋಗಿದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಅದೊಂಥರ ಫ್ಲೇವರ್ ಆ್ಯಡ್ ಆಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಆ ಅವಲಕ್ಕಿನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾವು ಹುರಿಬೇಕಾದ್ರೆ ಚೆನ್ನಾಗಿ ಹುರಿದಿಲ್ಲ ಅಂದರೆ ಈ ಥರ ಕೈ ಆಡಿಸ್ತಾ ಇಲ್ಲ ಅಂದರೆ ಅಲ್ಲಲ್ಲಿ ಒಂಥರ ಸಿಗೋದಂಗೆ ಆಗಿದೆ, ಹಂಗಾಗುತ್ತೆ. ಹಾಗಾಗಿ ಹುರಿಬೇಕಾದ್ರೆ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಈಗ ಎಲ್ಲ ಅವಲಕ್ಕಿನ ಅದರಲ್ಲಿ ಒಗ್ಗರಣೆನಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣುತ್ತೆ.
ಇಲ್ಲಿ ಕಲರು ನನಗೆ ಲೈಟ್ ಜಾಸ್ತಿ ಇರೋದ್ರಿಂದ ಅದು ಎಲ್ಲೋ ಕಾಣಿಸ್ತಾ ಇಲ್ಲ. ಬಟ್ ಚೆನ್ನಾಗಿದೆ. ಎಣ್ಣೆನೂ ಆಗಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ ಆಗಿ. ಆಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿತ್ತು ಅಲ್ವಾ, ಅದಕ್ಕಾಗಿ ನಾನು ಏನದು ಕಡಲೆ ಹಿಟ್ಟಿರುತ್ತಲ್ಲ, ಒಣ ಪುಟಾಣಿ ಹಿಟ್ಟು, ಅದನ್ನು ಹಾಕಿ ಕಲಿಸ್ಕೊತಿದ್ದೀನಿ ನೋಡಿ. ಆ ಥರ ಇದೊಂದು ಅಡಿಷ್ನಲ್ ಟಿಪ್ ಅನ್ಬೋದು. ಈ ಥರ ಏನಾದರೂ ಎಣ್ಣೆ ಜಾಸ್ತಿ ಆಗಿತ್ತು ಅಂದರೆ ಒಂದು ಸ್ವಲ್ಪ ಈ ಥರ ಪುಟಾಣಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು ಎಣ್ಣೆ ಹಿಡ್ಕೊಂಡಂಗೆ ಆಗೋಲ್ಲ, ಚೆನ್ನಾಗಿರುತ್ತೆ. ಬಾಯಲ್ಲೂ ಏನೋ ರುಚಿ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಗರಿ ಗರಿ ಆಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ.